ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಸೊಲ್ಯೂಷನ್ ಏನಪ್ಪ ಅಂತಂದರೆ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕೋಣ. ನಮ್ಮ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್ ಆಫ್ ಒಪಿನಿಯನನ್ನು ಸೆಟ್ರೈಟ್. ಒಂದು ಮಾತು ಹೇಳಿದ್ರಿ, ಈಗ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಬೇಕು ಅಂತ. ಆದರೆ ಇಲ್ಲಿ ಕಾಂಪ್ರಮೈಸ್ ಅನ್ನೋದೇ ಆಗೋದಿಲ್ಲ. ನೀವು ಜಾಯಿಂಟ್ ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ ಬಗ್ಗೆ ಹೇಳಿದ್ದೀರಲ್ಲ ಸರ್. ಇಂದಿನ ಕಾಲದಲ್ಲಿ ನಾವು ನೋಡಿದಾಗ ಜಾಯಿಂಟ್ ಫ್ಯಾಮಿಲಿಗಳನ್ನು ನೋಡುವುದು ತುಂಬ ರೇರ್. ಇವಾಗ ಎಲ್ಲರೂ ಕೂಡ ಹಳ್ಳಿಗಳನ್ನು ಬಿಟ್ಟು ಟೌನ್ಗೆ, ಸಿಟಿಗೆ ಬಂದು ನ್ಯೂಕ್ಲಿಯರ್ ಫ್ಯಾಮಿಲಿಯಾಗೆ ಜೀವನ ನಡೀತಿದ್ದಾರೆ. ಕೆಲವರು ತಂದೆ ತಾಯಿ ಮಕ್ಕಳಿರ್ತಾರೆ, ಮತ್ತು ಕೆಲವರು ತಂದೆ ತಾಯಿ ಮಕ್ಕಳು ಸಪ್ರೇಟ್ ಹಾಸ್ಟೆಲಲ್ಲಿ ಎಲ್ಲ ಇರ್ತಾರೆ. ಈ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬಗ್ಗೆ ಅವ್ರಿಗೇನು ಸೊಲ್ಯೂಷನ್ಸ್ ಕೊಡ್ಬೋದು ನಾವು? ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಸೊಲ್ಯೂಷನ್ ಏನಪ್ಪ ಅಂತಂದರೆ, ನಾವು ಎಷ್ಟು ಜನ ಇದ್ದೀವೋ ಅಷ್ಟೇ ಜನ ಒಗ್ಗಟ್ಟಾಗಿರೋದಕ್ಕೆ ನಾವು ಕಲಿಬೇಕಾದ್ದು ಒಂದು ಬಹಳ ಮುಖ್ಯವಾದಂಥ. ಸಪ್ರೇಟ್ ಆಗಿದೆ ಇವತ್ತು. ಆ ಹಿಂದಿನ ಬಾಂಧವ್ಯ ಇಲ್ಲ, ಕನೆಕ್ಷನ್ಸ್ ಇಲ್ಲ, ರಿಲೇಷನ್ಸ್ ಇಲ್ಲ, ಅದು ಮರೆತು ಬಿಡೋಣ. ಆದರೆ ಇರುವಂಥ ಸಂಬಂಧಗಳಲ್ಲೇ ಆ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಎಲ್ಲಿ ಹೋಗಿ ಮುಟ್ಟಿದ್ದೀವಿ ನೋಡಿ. US ಅಲ್ಲಿ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ, ಏಜ್ ಆದಂಥ ತಂದೆ ತಾಯಿ ಇಲ್ಲಿದ್ದಾರೆ, ಕಾರಣಾಂತರಗಳಿಂದ ಇಲ್ಲಿ ತೀರ್ಕೊಳ್ತಾರೆ. ಅವರ ಕ್ರಿಮಿನೇಷನ್ಗೂ ಅವ್ರು ಬರೋಕ್ಕಾಗ್ತಾ ಇಲ್ಲ. ಎಷ್ಟು ಎಕ್ಸಾಂಪಲ್ಸ್ ಇದ್ದಾವಿತ್ತು. ಇದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲ ನಾನು ಬಯಸುವಂಥದ್ದು. ನಾನು ಬಯಸುವಂಥ ನ್ಯೂಕ್ಲಿಯರ್ ಫ್ಯಾಮಿಲಿ ಸಣ್ಣದೇ ಕುಟುಂಬ ಆಗಿರಲಿ, ತುಂಬ ಕುಟುಂಬ ಆಗಬೇಕನ್ನುವಂಥದ್ದು. ಅಪ್ಪ ಅಮ್ಮನ ಮಧ್ಯೆ ಸಂಬಂಧಗಳು ಹುಟ್ಟಬೇಕು. ನಾನು ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ಸೌತ್ ಕೆನರಾ ಬೆಲ್ಟ್ಗೆ 2000ರಲ್ಲಿ ಹೋದೆ. ನಾನು 2003ರಲ್ಲಿ ಒಂದು ಸ್ಟಡೀಸ್ ಮಾಡಿದೆ. ಕಾಸರಗೋಡಿನಿಂದ ಭಟ್ಕಳದ ಮಧ್ಯೆ ಎಷ್ಟು ಓಲ್ಡ್ ಏಜ್ ಹೋಮ್ ಇದೆ ಅಂತಂದು. 2020 ನಂತರ, ಕೋವಿಡ್ ನಂತರ ಮತ್ತೆ ಒಂದು ಸತಿ ಕೌಂಟ್ ಮಾಡಿದ್ವಿ, ಇನ್ನೊಂದು ಸರ್ವೆ ತೆಗೆದ್ವಿ. 34% ಓಲ್ಡ್ ಏಜ್ ಹೋಮ್ ಜಾಸ್ತಿ ಆಗಿದೆ. ಊರ ಮಧ್ಯೆ ಡಿಸ್ಟೆನ್ಸ್ ಬೆಳೀಲಿಲ್ಲ, ಮನಸ್ಸುಗಳ ಮಧ್ಯೆ ಡಿಸ್ಟೆನ್ಸ್ ಬೆಳೆದದ್ರಿಂದ ಅಷ್ಟು ಓಲ್ಡ್ ಏಜ್ ಹೋಮ್ ಹುಟ್ಟಿತು. ಇನ್ನೊಂದು ಉದಾಹರಣೆ ಹೇಳ್ತೀನಿ. 1970ಸ್ನಲ್ಲಿ ಈ ದೇಶದಲ್ಲಿ ಡೈವರ್ಸ್ ಕೇಸಸ್ನ ನಂಬರ್ 2020ರಿಂದ 25 ಮಧ್ಯೆ ಡೈವರ್ಸ್ ಕೇಸಸ್ನ ನಂಬರು ಮತ್ತು ಅದರ ಮೇಲೆ ಹುಟ್ಟಿರೋ ಕೋರ್ಟುಗಳು ಸಂಖ್ಯೆ ನೀವು ನೋಡಿದ್ರೆ ಮಲ್ಟಿಪಲ್ ಆಗೋಗಿದೆ. ಅದು ಇದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಮಧ್ಯೆ ಇರ್ತಕ್ಕಂಥ ಮನಸ್ಸಿನ ಮಧ್ಯೆ ಒಂದು ಗೋಡೆಯನ್ನು ಹಾಕ್ಕೊಳ್ತಾ ಇದ್ದೀವಿ ನಾವು. ಇದು ನಮ್ಮ ಇವತ್ತಿನ ಸಂಬಂಧಗಳ ಮಧ್ಯೆ ಆಗ್ತಾ ಇರ್ತಕ್ಕಂಥ ನಾವು ಅದನ್ನು ಒಡೆಯೋಣ ಅನ್ನೋದು ನನ್ನ ಆಸೆ. ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಒಂದೇ ಸೊಲ್ಯೂಷನ್ ಏನು ಅಂತಂದರೆ, ನಾವು 3 ಜನ ಇದ್ದೀವ, 2 ಇದ್ದೀವೋ, 1 ಇದ್ದೀವೋ, ಎಷ್ಟು ಜನ ಇದ್ದೀವಲ್ಲಿ ನಾವು ಆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳೋಣ. ಆದರೆ ನಾನು ಮನಸ್ಸು ಮಾಡಬೇಕು, ನೀವು ಮನಸ್ಸು ಮಾಡಬೇಕು. ಆಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಆಗಬೇಕಾಗಿರೋದಷ್ಟೇ, ಸರೆಂಡ್ರ್ ಆಗೋದು ಬೇಡ. ಗಂಡ ಹೆಂಡ್ತಿಗೆ ಸರೆಂಡ್ರ್ ಆಗೋದು, ಹೆಂಡ್ತಿ ಅಲ್ಲ. ಕಾಂಪ್ರಮೈಸ್ ಆಗೋಣ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕೋಣ. ನಮ್ಮ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಆಫ್ ಒಪಿನಿಯನನ್ನು ಸೆಟ್ರೈಟ್ ಆಗಲಿಲ್ವಾ, ಆ ಪ್ರಾಬ್ಲಮ್ನೇ ತೆಗೆದು ಮನೆಯಿಂದ ಹೊರಗೆ ಹಾಕಿಬಿಡೋಣ. ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಪ್ರಾಬ್ಲಮ್ಗೆ ನಾವು ದೂರ ಆಗೋದಲ್ಲ, ಪ್ರಾಬ್ಲಮನ್ನು ದೂರ ಮಾಡಬೇಕು. ನಾವು ಒಂದಾಗ್ತೀವಿ. ಈ ಒಂದು ಮಾತನ್ನು ನಾವು ಮಾತಾಡೋಕ್ಕೆ ತುಂಬ ಸುಲಭ, ಆದರೆ ಪೋಷಕರಾಗಿ ಆ ಒಂದು ಸಮಯದಲ್ಲಿ ಇರೋರಿಗೆ ಅದು ಅವ್ರನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಅವ್ರು ಸಿದ್ಧ ಇರೋದಿಲ್ಲ. ಕೆಲವರು ಮಕ್ಕಳನ್ನ ನೋಡಿ ಬದಲಾಗ್ತಾರೆ, ಕೆಲವರು ಬದಲಾಗೋದೇ ಇಲ್ಲ. ಆಗಿನ ಕಾಲದಲ್ಲಿ ನಾವು ನೋಡಿದಾಗ ಓದಿಲ್ಲ, ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲದೇ ಇರೋ ಸಮಯದಲ್ಲಿ. ಆದರೆ ಇವಾಗ ನೋಡಿದಾಗ ಇಬ್ಬರು ಪೋಷಕರು, ತಂದೆ ತಾಯಿ ಒಂದೇ ಓದಿನವರಾಗಿರ್ತಾರೆ, ಅವಕ್ಕೆ ಕೆಲಸ ಮಾಡ್ತಾಯಿರ್ತಾರೆ, ಒಂದು ಸೆಟಲ್ ಆಗಿರೋ ಜೀವನದಲ್ಲಿ ಇರ್ತಾರೆ. ಇಂಥವ್ರನ್ನಲ್ಲಿ ನೋಡಿದಾಗ ನೀವೊಂದು ಮಾತು ಹೇಳಿದ್ರಿ, ಈಗ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಬೇಕು ಅಂತ. ಆದರೆ ಇಲ್ಲಿ ಕಾಂಪ್ರಮೈಸ್ ಅನ್ನೋದೇ ಆಗೋದಿಲ್ಲ. ಪೋಷಕರಿಗೆ ಕಾಂಪ್ರಮೈಸ್ ಅನ್ನೋದೇ ಆಗೋದಿಲ್ಲ. ಇಂತಹ ಒಂದು ಸಮಯದಲ್ಲಿ ಮಕ್ಕಳಿಗೆ ನಾನೊಬ್ಬ ಹುಡುಗನ ನಾನು ನೋಡಿದ್ದೀನಿ, ಯಾವಾಗ ನೋಡಿದ್ರೂ ಶಾಲೆಗೆ ಬಂದರೆ ಕೋಪದಲ್ಲೇ ಇರ್ತಾನೆ, ಯಾರ ಜೊತೆನೂ ಸೇರೋದಿಲ್ಲ. ಯಾರಾದ್ರೂ ಏನಾದರೂ ಮಾತಾಡಿದ್ರೆ ಒಡೆಯೋಕ್ಕೆ ಹೋಗ್ತಾನೆ, ಹಂಗಿರ್ತಾನೆ.
ಇಂಥ ಒಂದು ಸಮಯದಲ್ಲಿ ಇರೋವಾಗ ನೀವು ಅವಾಗಲೇ ಒಂದು ಉದಾಹರಣೆ ನನಗೆ ನೆನಪಾಯಿತು. ಕುಟುಂಬದಲ್ಲಿ ಕಷ್ಟ ಜಗಳ ಇರೋ ಕಾರಣದಿಂದ ಅವನು ನಿದ್ದೆ ಮಾಡ್ದಂಗೆ ಅವನು ಶಾಲೆಗೆ ಬಂದು ನಿದ್ದೆ ಮಾಡ್ತಾವಾಗ ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರಿ ಅಂತ ಹೇಳಿ. ಬಟ್ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಆ ಮಗು ಪರೀಕ್ಷೆ ಸಮಯದಲ್ಲಿ ಯಾವ ರೀತಿ ಬೆಳೆದ್ಕೊಂಡು ಬಂತೋ, ಪೋಷಕರಾಗಿರುವಾಗ ಇವ್ರು ಕಾಂಪ್ರಮೈಸ್ ಆಗಬೇಕಲ್ಲ. ಇವಾಗ ಇಂದಿನ ಕಾಲಘಟ್ಟದಲ್ಲಿ ನಾವು ನೋಡಿದಾಗ ನಾನು ತಗೋದಿಲ್ಲ, ನೀನು ತಗೋದಿಲ್ಲ, ಅಲ್ಲೇ ಬರೋದು ಸಮಸ್ಯೆ. ಆ ಫಾಲ್ಸ್ ಪ್ರೆಸ್ಟೀಜ್ ಅಂತ ಬಂದ್ಬಿಟ್ಟು ಕೂಡಲೇ ಏನಾಗುತ್ತೆ, ನಾನು ಹೆಚ್ಚು ನೀವು ಹೆಚ್ಚು ಅಂತ ಆಗೋದು ಬೇಡ. ಗಂಡ ಹೆಂಡತಿ ಆದಮೇಲೆ ಹೆಚ್ಚು ಕಡಿಮೆ ಅಂತ ಇಲ್ಲವೇ ಇಲ್ಲ ಅಲ್ಲಿ. ಈಗ ನಾನು ಒಂದು ಭಾಗದಲ್ಲಿ ಏನು ಜೀವನ ನಡೆಸ್ತಾ ಇದ್ದೀನಿ, ಆ ಜೀವನದ ಇನ್ನೊಂದು ಭಾಗವೇ ನೀವು. ಆಗಲೇ ಅದು ಸಂಬಂಧ ಒಂದು ಮನೆ ಅಂತ ಆಗಿರುವಂಥದ್ದು. ಯಾಕೆ ಆ ಡಿಫ್ರೆನ್ಸ್ ಬರಬೇಕು ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ನನಗೆಷ್ಟು ಈ ಮನೆಯ ಮೇಲೆ ಜವಾಬ್ದಾರಿ ಇದೆಯೋ ನಿಮಗೂ ಅಷ್ಟೇ ಇರೋದ್ರಿಂದ ಆ ಸಂಬಂಧಗಳ ಮಧ್ಯೆ ಇರೋ ಪ್ರಶ್ನೆ ಏನು ಅಂತಂದರೆ ಆ ಫಾಲ್ಸ್ ಪ್ರೆಸ್ಟೀಜ್, ಟ್ರಸ್ಟ್ ಡಿಸ್ಟ್ರಸ್ಟ್ ಆಗಿರೋದು, ರೆಸ್ಪೆಕ್ಟ್ ಒಬ್ಬರ ಮೇಲೆ ಒಬ್ರಿಗೆ ಹೋಗಿರೋದು, ನಂಬಿಕೆ ಕಳ್ಕೊಳ್ತಾ ಇರೋದು, ಈ ಎಲ್ಲ ಸಮಸ್ಯೆಗಳಿಂದ ನಾವು ಇದನ್ನು ಪಡ್ಕೋತಾ ಇದ್ದೀವಿ. ಬಟ್ ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋಕೆ ಸಾಧ್ಯ ಇದೆ ಅಲ್ವಾ? ಯಾಕೆ? ನಾವಿಬ್ಬರು ಮನುಷ್ಯರೇ, ತಪ್ಪುಗಳು ನಮ್ಮಿಬ್ಬರಿಂದನೂ ಆಗ್ತಾ ಇದೆ. ನಮ್ಮಿಬ್ಬರೂ ಸರಿ ಮಾಡಿಸ್ಕೊಳ್ಳೋಕೆ ನಾವು ಮನಸ್ಸು ಮಾಡಿ ನೋಡಿ, ಖಂಡಿತ ಇದಕ್ಕೆ ಉದಾಹರಣೆ ಉತ್ತರ ಇದೆ. ನೀವು ಒಬ್ಬ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ಇದ್ದೀರಲ್ವಾ, ಇನ್ನೊಂದು ನಮಗೆ ಒಂದು ಉದಾಹರಣೆ ಹೇಳ್ತೀರಾ ಇಂಥ ಒಂದು ಪೋಷಕರ ಕುರಿತಾಗಿ? ನೋಡಿ, ನಾನು ಇನ್ನೊಂದು ಫ್ಯಾಮಿಲಿಯ ಹಿಸ್ಟ್ರಿ ಹೇಳಕ್ಕೆ ಹೋಗಲ್ಲ. ಒಂದು ಒಳ್ಳೆ ಮನೆತನ ಅದು. ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಸಾಕಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಎಲ್ಲ ಲಕ್ಸುರಿನೂ ಇದೆ. ಆ ಹುಡುಗನಿಗೆ ಸಿಗಬೇಕಾದಂಥ ಪೂರ್ಣ ವಾತಾವರಣ ಇದೆ. ಏನು ವೆಹಿಕಲ್ಗಳಿದೆ, ಕಾರಿದೆ, ಎಲ್ಲ ವ್ಯವಸ್ಥೆನೂ ಇದೆ. ಅವನೊಬ್ಬ ಡ್ರಗ್ ಅಡಿಕ್ಟ್ ಆಗ್ತಾನೆ. ಆ ಹುಡುಗ ವಿದ್ಯಾಭ್ಯಾಸದಿಂದ ದೂರ ಆಗ್ತಾನೆ. ಅದನ್ನು ಸರಿ ಮಾಡಬೇಕು ಅಂತ ಒಂದು ಸತಿ ತಂದೆ ತಾಯಿ ಬಂದು ನಮ್ಮ ಮುಂದೆ ಪ್ರಶ್ನೆ ಇಡ್ತಾರೆ. ಆ ಹುಡುಗನನ್ನು ಬೇರೆ ಬೇರೆ ಕೌನ್ಸಿಲಿಂಗ್ಗಳಿಗೆ ಕಳಿಸಿ ಡ್ರಗ್ಸ್ನಿಂದ ಹೊರಗಡೆ ತಗೊಂಡು ಬರೋಕ್ಕೆ ತುಂಬ ಪ್ರಯತ್ನಗಳು ನಡೆಯುತ್ತೆ. ಅವನನ್ನು ಕೌನ್ಸಿಲ್ ಮಾಡ್ತಾ ಇದ್ದಂಥ ಒಬ್ಬ ಸೈಕಾಲಜಿಸ್ಟ್ ಒಮ್ಮೆ ನಮ್ಮನ್ನು ಕರೆದು ಹೇಳ್ತಾರೆ, ನೀವು ಇಲ್ಲಿ ಹಾಕ್ತಾ ಇರೋ ಪ್ರಯತ್ನ ಅವರು ಗಂಡ ಹೆಂಡತಿಯರ ಮೇಲೂ ಹಾಕಬೇಕು ಅಂತಂತ ಹೇಳ್ತಾರೆ. ನಮ್ಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಇದನ್ನು ಹೇಳಿದ್ರು? ಅವರಿಬ್ಬರ ಮಧ್ಯೆ ಇರುವಂಥ ಡಿಫರೆನ್ಸ್ ಆಫ್ ಒಪಿನಿಯನ್ನು, ಆ ಗ್ಯಾಪಿಂದನೇ ಇವನು ಈ ಮಟ್ಟಕ್ಕೆ ಇಳಿದಿದ್ದು ಅಂತ ಅವ್ರು ನಮಗೊಂದು ರಿಪೋರ್ಟ್ ಕೊಡ್ತಾರೆ. ನಾನು ಇದು ಸರಿನಾ ಅಂತ ಹೇಳಿ ಅವರಿಬ್ಬರ ಅವರ ಮನೆಗೆ ಹೋಗಿ ತಂದೆಯನ್ನು ತಾಯಿಯನ್ನು ಸಪ್ರೇಟಾಗಿ ಮಾತಾಡಿಸ್ತೀನಿ. ತಾಯಿ ಹತ್ರ ಮಾತಾಡುವಾಗ ಬರೀ ಗಂಡನ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ. ತಂದೆ ಹತ್ರ ಮಾತಾಡುವಾಗ ತಾಯಿಯನ್ನು ವ್ಯಭಿಚಾರಿಣಿ ಅಂತಲೇ ಡಿಸ್ಕ್ರೈಬ್ ಮಾಡಿಬಿಡ್ತಾರೆ. ಇದು ನಿತ್ಯ ಅವರ ಮಧ್ಯೆ ಇರುವ ಸಂಘರ್ಷವನ್ನು ಇವನು ನೋಡ್ಕೊಂಡು ಬರ್ತಾ ಇದ್ದ. ಇವನ್ಗೆ ಅದನ್ನು ತಡ್ಕೊಳಕ್ಕಾಗದೆ ಇವನು ಕಂಡುಕೊಂಡಂಥ ಮತ್ತೊಂದು ರಿಸಲ್ಟೇ ಡ್ರಗ್ಸ್. ಆ ಹುಡುಗ ಅದರಿಂದ ಹೊರಗೆ ಬರುವಾಗ ಒಂದು ನನ್ನ ಹತ್ರ ಅಶ್ಯೂರೆನ್ಸ್ ಕೇಳಿದ್ದೇನು ಗೊತ್ತಾ, ನಾನು ಆ ಮನೆಗೆ ವಾಪಸ್ ಹೋಗ್ದಂಗೆ ನೀವು ನೋಡಿಕೊಂಡ್ರೆ ನಾನು ಡ್ರಗ್ಸ್ ತೊಗೊಳೋದು ನಿಲ್ಲಿಸ್ತೀನಿ ಅಂತ. ಅದು ಹೆಂಗೆ ಸಾಧ್ಯ ಆಗುತ್ತೆ? ಹೋಗಲೇಬೇಕಲ್ವಾ? ನೋಡಿ, ಇದಕ್ಕೆ ಉತ್ತರ ಏನು ಅಂತ ಈ ಪ್ರಶ್ನೆಯನ್ನು ನನ್ನ ತಂದೆ ತಾಯಿಗಳ ಮುಂದೆ ಇಟ್ಟೆ. ಇಬ್ಬರು ಹೈಲಿ ಕ್ವಾಲಿಫೈಡ್, ಸಾಕಷ್ಟು ಒಳ್ಳೆ ಉದ್ಯೋಗ, ಬೇಕಾದಷ್ಟು ದುಡ್ಡಿದೆ, ಐಷಾರಾಮಿ ಜೀವನ ಇದೆ, ಒಳ್ಳೆ ಬಿಸ್ನೆಸ್ ಇದೆ. ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಆಲ್ಮೋಸ್ಟ್ 8 ವರ್ಷಗಳೇ ಹಿಡಿತು. ಎಲ್ಲವೂ ಆಗ್ತಾ ಇರುವಾಗ, ಎಲ್ಲವೂ ಚೆನ್ನಾಗಿ ಆಗ್ತಾಯಿತ್ತು. ಆ ವ್ಯಕ್ತಿ ಕೋವಿಡ್ನಲ್ಲಿ ತೀರ್ಕೊಳ್ತಾರೆ. ಅವ್ರ ಪೋಷಕರ? ತಂದೆ. ಆಗ ಆ ಲೇಡಿ ಹೇಳ್ತಾಳೆ, ನಾನು ಒಂದು ಸ್ವಲ್ಪ ಸಮಯ ನಾನು ಅವರ ಜೊತೆ ಸಂತೋಷದಲ್ಲಿ ಇದ್ದಿದ್ರೆ ನನ್ನ ಗಂಡನ ಇನ್ನೊಂದಷ್ಟು ದಿನ ಉಳಿಸ್ಕೋತಾ ಇದ್ದೇನೆ. ಇದು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರು ಅಂತ ಒಂದು ಪದ ಇದೆಯಲ್ಲ, ಆ ರೀತಿ ಆದರೆ ಬಹಳ ಕಷ್ಟ. ನಾವು ಎಚ್ಚೆತ್ಕೋಬೇಕು. ನಮಗೆ ದೇವ್ರಿಗೊಂದು ಲೈಫ್ ಅಂತ ಕೊಟ್ಟಿದ್ದಾನೆ, ಒಂದಿಷ್ಟು ಏಜ್ ಅಂತ ಕೊಟ್ಟಿದ್ದಾನೆ. ನಮ್ಗೆ ಗೊತ್ತಿಲ್ಲ ಆಮೇಲೆ ಏನು ಅಂತಂತ. ಆದರೆ ಆ ಸಂದರ್ಭದಲ್ಲಿ ಇರೋಷ್ಟು ದಿನ ಯಾಕೆ ಚೆನ್ನಾಗಿರಬಾರ್ದು ಅಲ್ವಾ? ಇದನ್ನು ನಾವು ಮನಸ್ಸಿಗೆ ಅರ್ಥ ಇದು ನಮ್ಮಿಬ್ಬರ ಮನಸ್ಸಿನ ಕಲ್ಪನೆ ಆದರೆ ಆಟೋಮ್ಯಾಟಿಕಲಿ ನಮ್ಮ ಲೈಫ್ ಚೆನ್ನಾಗಾಗತ್ತೆ.
ಇದು ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ಪೋಷಕರಿಗೂ ನಾನು ರಿಕ್ವೆಸ್ಟ್ ಮಾಡೋದು, ನಿಮ್ಮ ಈ ಮಾಧ್ಯಮದ ಮೂಲಕ ಪರ್ಸನಲ್ ಸಂಘರ್ಷವನ್ನು ಫ್ಯಾಮಿಲಿಯ ಸಂಘರ್ಷ ಮಾಡೋದು ಬೇಡ. ಎಲ್ರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಏಕೆಂದರೆ ನೀವು ಬೆಳೆದು ಬಂದಂಥ ರೀತಿಯಲ್ಲಿ ನೀವು ಇರ್ತೀರಾ, ನಾನು ಬೆಳೆದು ಬಂದದ್ದು ನನಗೆ ನಾನೇ ಸರಿ, ನಿಮಗೆ ನೀವೇ ಸರಿ. ಆದರೆ ನಾವೊಂದು ಫ್ಯಾಮಿಲಿ ಅಂತ ಆಗುವಾಗ ಏನೋ ಒಂದಷ್ಟು ಕಾಂಪ್ರಮೈಸ್ಗಳಾಗಬೇಕಾಗತ್ತೆ. ಎಲ್ಲ ನಂಗೆ ಬೇಕಾದಾಗೆ ಇರಲ್ಲ. ಇಷ್ಟು ದುಡ್ಡು ಕೊಟ್ಟು ತಿನ್ನಕ್ಕೆ ಹೋಗ್ತೀವಿ ಹೋಟೆಲ್ಗೆ, ಇಷ್ಟ ಆಗುವಂಥ ತಿಂಡಿ ಇರಲ್ಲ, ಬಿಟ್ಟು ಬರ್ತೀವಿ ಅದನ್ನಾಗಲಿ, ಆ ಹೋಟ್ಲಿಗೆ ಹೋಗ್ದಿರ ಇರಲ್ಲ, ನಾವು ಮತ್ತೊಮ್ಮೆನೂ ಹೋಗ್ತೀವಿ ನಾವು, ಅಲ್ವಾ? ಅದೇ ಥರನೇ ಈ ಫ್ಯಾಮಿಲಿಯಲ್ಲಿ ಜೀವನದಲ್ಲಿ ನಮ್ಮ ಜೊತೆಗೆ ಬಂದಂಥವ್ರನ್ನ ನಾವು ಅವರನ್ನು ಸರಿದೂಗಿಸ್ಕೊಂಡು ಸರಿಪಡಿಸ್ಕೊಂಡು ಹೋದರೆ ಖಂಡಿತ ಜೀವನಕ್ಕೆ ಸೊಲ್ಯೂಷನ್ ಇದೆ. ಆದರೆ ಕೂತ್ಕೊಂಡು ಡಿಫ್ರೆನ್ಸ್ ಆಫ್ ಒಪಿನಿಯನ್ನೇ ಕ್ರಿಯೇಟ್ ಮಾಡ್ಕೊಂಡು ನಾನು ಹೆಚ್ಚು ನೀವು ಹೆಚ್ಚು ಅಂತ ಗಲಾಟೆ ಮಾಡ್ತಾಯಿದ್ರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ. ಇದು ನಾವೆಲ್ಲ ಅರ್ಥ ಮಾಡ್ಕೊ, ಇಷ್ಟು ಸಣ್ಣದಾದಂಥ ಜೀವನವನ್ನು ಚೆನ್ನಾಗಿ ನಡೆಸೋಣ ಅಲ್ವಾ? ಎಷ್ಟು ಚೆನ್ನಾಗಿರ್ತೀವಿ ನಾವು. ಈ ರೀತಿಯಾಗಿ ಬದಲಾವಣೆ ಪೋಷಕರಲ್ಲಿದ್ದರೆ ಖಂಡಿತ ಯಾವುದೇ ಮಗುಗೂ ಇಂತಹ ಒಂದು ಅಡಿಕ್ಷನ್ ಇರೋದಿಲ್ಲ. ನೀವು ಹೇಳಿದ್ರಿ ಆ ಮಗು ಅಡಿಕ್ಷನ್ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ. ಕೆಲವರು ತಮ್ಮ ಪ್ರಾಣವನ್ನೇ ತೆಗೆದುಕೊಂಡು ಬಿಡ್ತಾರೆ. ಕೆಲವರು ಇದನ್ನು ಸಾಹಸದಿಂದ ಧೈರ್ಯ ಮಾಡಿ ಓದೋರಿದ್ದಾರೆ. ಬಟ್ ಅವ್ರಿಗೆ ಓದೋಕ್ಕೂ ಕೂಡ ಇವರು ಮನಃಶಾಂತಿಯನ್ನು ಕೊಡದೇ ಇರ್ತಾರಲ್ಲ. ಸೊ ಅಂಥವ್ರಿಗೆ ನೀವು ತುಂಬ ಅರ್ಥಪೂರ್ಣವಾಗಿ ಅವ್ರಿಗೆ ಹೇಳಿದ್ದೀರ. ಒಬ್ಬ ತಂದೆ ತಾಯಿಯಾಗಿ ಪೋಷಕರಾಗಿ ಯಾವ ರೀತಿ ಮಕ್ಕಳ ಜೊತೆ ಬೆಳಿಬೇಕು, ಗೌರವ ಸ್ಥಾನವನ್ನು ಪೋಷಕರನ್ನ ನೋಡಿನೇ ತಾನೇ ಕಲಿಯೋದು. ನೀವು ಸ್ಟಾರ್ಟಿಂಗಲ್ಲಿ ಆರಂಭದಲ್ಲಿ ನೀವು ಹೇಳಿದ್ರಿ ಒಂದು ಮಾತು, ಮನೆ ಒಂದು ಆರಂಭಿಕ ಮೊದಲ ಪಾಠಶಾಲೆ ಅಂತ ಹೇಳಿದ್ರಿ. ಈ ಪಾಠಶಾಲೆಯಲ್ಲಿ ಏನು ಕಲಿತಾರೋ ಭವಿಷ್ಯದಲ್ಲಿ ಅವ್ರ ಮನೆಯಿಂದ ಆಚೆ ಇಟ್ಟಾಗ ಅವರು ಅದೇ ಸಂಸ್ಕೃತಿಯನ್ನು ಅದೇ ಗೌರವವನ್ನು ಪಾಲಿಸ್ತಾರೆ ಹೊರತು ಪೋಷಕರು ಈ ರೀತಿಯಾಗಿದ್ದರೆ ಮಕ್ಕಳು ಆ ರೀತಿ ಇರೋದಿಲ್ಲ. ಸೊ ಒಡೆಯದೆ ಕುಟುಂಬ ಅಲ್ಲಿ, ಆದರೆ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡೋದು ಪೋಷಕರ ಜವಾಬ್ದಾರಿಯಾಗಿದೆ. ಇನ್ನು ಅಂತಿಮವಾಗಿ ನೀವು ಪೋಷಕರಿಗೆ ಈ ಒಂದು ಕುಟುಂಬದಲ್ಲಿ ಅಸಮಾಧಾನವಿರುವ ಆ ಒಂದು ಕುಟುಂಬದಲ್ಲಿ ನೀವು ಅವರಿಗೆ ಯಾವ ರೀತಿ ಸಲಹೆಗಳನ್ನು ಕೊಡ್ತೀರಾ ಅಂತ ಹೇಳ್ತೀರಾ? ಒಂದು ಅಸಮಾಧಾನನ ಸಮಾಧಾನಕ್ಕೆ ತೆಗಿಬೇಕಲ್ಲಿ. ಎರಡನೇದು ಸಂತೋಷವಾಗಿ ಬದುಕೋಣ ಅಂತ, ಇರುವಷ್ಟು ಕಾಲ ಸುಖವಾಗಿ ಸಂತೋಷವಾಗಿ ಬದುಕೋಣ. ಮೂರನೇದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಬೇಡ ಅಂತ. ನಮ್ಮ ದೊಡ್ಡ ಸಮಸ್ಯೆ ಇರೋದು ನನ್ನ ಅರ್ನಿಂಗ್ಸ್ಗಿಂತ ನನ್ನ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡ್ಕೊಳ್ಳೋ ಅಂಥದ್ದು. ಅದನ್ನು ನಾವು ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ಬಹಳ ಸುಖವಾಗಿರೋಕ್ಕೆ ಸಾಧ್ಯ ಇದೆ. ನೋಡಿ, ಇವತ್ತು ಮೊಬೈಲ್ನ ಬೇಕೇ ಬೇಕು ಅಂತ ಎಲ್ಲರೂ ಮಾತಾಡುವಾಗ ನನ್ನ ಹತ್ರ ಒಂದಷ್ಟು ಜನರ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರಿದೆ. ಅವ್ರ ಹತ್ರ ಮೊಬೈಲ್ ಇಲ್ಲ, ಅವ್ರ ಹತ್ರ ಕಾರ್ ಇಲ್ಲ, ಸ್ವಂತ ಮನೆ ಇಲ್ಲ, ಅವ್ರು ಬದುಕ್ತಾ ಇಲ್ವಾ? ಅಷ್ಟು ದೊಡ್ಡ ವ್ಯಕ್ತಿ ಆಗಕ್ಕೆ ಹೇಗೆ ಕಾರಣ ಆಯಿತು? ನಾನು ಯಾಕೆ ಈ ಪ್ರಶ್ನೆಯನ್ನು ಇಡ್ತಾ ಇದ್ದೀನಿ ಅಂದರೆ, ನನಗೇನು ಎಸೆನ್ಷಿಯಲ್, ನನಗೇನು ರಿಕ್ವೈರ್ಮೆಂಟ್ ಇದೆ, ನಾನು ಹೇಗೆ ಬದುಕಬೇಕು ಅನ್ನೋಂಥ ಫ್ರೇಮ್ವರ್ಕನ್ನು ನಾನು ಡಿಸೈಡ್ ಮಾಡಬೇಕು. ನಿಮ್ಮ ಮನೆಗೆ ಬಂದು ನಿಮ್ಮನ್ನು ನೋಡಿ ನನ್ನನ್ನು ಅಳತೆ ಮಾಡ್ಕೊಳ್ಳೋದು ಬೇಡ. ಹೇಗೆ ನಾನು ವಿದ್ಯಾರ್ಥಿಗಳು ಈ ಜಗತ್ತಿನಲ್ಲಿ ತಮ್ಮದೇ ಸಾಮರ್ಥ್ಯದಲ್ಲಿ ಬದುಕೋದಕ್ಕೆ ಅವಕಾಶ ಇದೆ ಅಂತ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡ್ತೀನೋ, ಜೀವನವನ್ನು ನಾವು ಹಾಗೆ ನಿರ್ಧರಿಸ್ಕೋಬೇಕು. ನನ್ನ ಸಾಮರ್ಥ್ಯಕ್ಕೆ ತಕ್ಕನಾದಂಥ ಜೀವನ ನಾನು ನಡೆಸ್ತೀನಿ ಅಂತ. ನನ್ನ ಎದುರುಗಡೆ ಮನೆಯವನವರು ಇರೋನು ಮಲ್ಟಿಪಲ್ ಕಾಂಪ್ಲೆಕ್ಸ್ನಲ್ಲಿ ಇದ್ದಾನೆ ಅಂದರೆ ಇರಲಿ ಬಿಡಿ, ನಾನು ನನ್ನ ಪಾಡಿಗೆ ನನ್ನ ಮನೆಯಲ್ಲಿ ಖುಷಿಯಾಗಿದ್ದೀನಲ್ವ, ನಾನು ಸಂತೋಷವಾಗಿದ್ದೀನಿ, ನನ್ನ ಆಹಾರವನ್ನು ನಾನು ಸುಖವಾಗಿ ತಿನ್ಕೊಳ್ತಾ ಇದ್ದೀನಿ, ಒಳ್ಳೆ ಜೀರ್ಣ ಆಗ್ತಾಯಿದೆ, ಒಳ್ಳೆ ನಿದ್ದೆ ಬರುತ್ತೆ, ನಾನು ಅದನ್ನು ಯಾಕೆ ಯೋಚನೆ ಮಾಡಬೇಕು? ಅಥವಾ ಅವನು ಅದರಲ್ಲಿ ಇದ್ದು ಅಷ್ಟೇ ಸುಖವಾಗಿದ್ದಾನೆ ಅನ್ನೋದು ನಂಗೆ ಏನಾದರೂ ಗೊತ್ತಿದೆಯಾ? ಗೊತ್ತಿಲ್ಲದೆ ಇರುವಂಥ ಸಾಹಸಕ್ಕೆ ಕೈ ಹಾಕೋದು ಬೇಡ. ಆಗ ನೆಮ್ಮದಿ ಎಲ್ಲರಿಗೂ ಸಿಗತ್ತೆ. ನೆಮ್ಮದಿಯ ಜೀವನವನ್ನು ನಾವು ಕಂಡ್ಕೊಂಡು ನೋಡಿ, ಎಲ್ಲರೂ ಸುಖವಾಗಿರೋಕ್ಕೆ ಸಾಧ್ಯ. ಹೌದು. ಹೈ ಎಕ್ಸ್ಪೆಕ್ಟೇಷನ್ಸ್, ಅನ್ವಾಂಟೆಡ್ ರೆಸಲ್ಯೂಷನ್ಸ್ ನಮ್ಮನ್ನು ಈ ದಾರಿಗೆ ಕರ್ಕೊಂಡು ಹೋಗ್ತಾರೆ. ಇದು ಬೇಡ ಅನ್ನೋವಂಥದ್ದು ನಾನು ಒಂದು ಪ್ರಾರ್ಥನೆಯನ್ನು ಇಡ್ತಾ ಇದ್ದೀನಿ ಅಷ್ಟೇ. ತುಂಬ ಅಮೂಲ್ಯವಾದ ಸಲಹೆಗಳನ್ನು ನೀಡಿದ್ದೀರಾ ಸರ್. ಮಕ್ಕಳಿಗೆ ಏನಾದರೂ ಹೇಳೋದಿದೆಯಾ? ನಾನು ಪೋಷಕರನ್ನು ನೋಡಿ ಅವ್ರು ಯಾವ ರೀತಿ ವರ್ತಿಸಬೇಕು ಅನ್ನೋದು. ನೋಡಿ, ನಮ್ಮ ದೇಶ ಇವತ್ತು ಯಂಗ್ ಇಂಡಿಯಾ ಅಂತ ಡಿಸ್ಕ್ರೈಬ್ ಆಗ್ತಾ ಇದೆ.
2047ಕ್ಕೆ ಒಂದು ಒಳ್ಳೆ ರಾಷ್ಟ್ರ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಆದರೆ ಯುವಕರ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಈ ದೇಶದಲ್ಲಿ ಯುವಜನತೆಯ ಒಂದು ಕೀರ್ತಿಯು ಹೆಚ್ಚಾಗಬೇಕು. ಯುವಜನತೆಯಲ್ಲಿರ್ತಕ್ಕಂಥ ಬ್ಲಡ್ ಎನರ್ಜಿ ಏನಿದೆ, ಯಂಗ್ ಬ್ಲಡ್ ಎನರ್ಜಿ, ಅದು ಈ ದೇಶಕ್ಕೆ ಉಪಯೋಗ ಆಗಬೇಕು. ಅವರ ಸಾಮರ್ಥ್ಯ ಈ ದೇಶ ಉಪಯೋಗಿಸ್ಕೊಂಡು ದೇಶ ಇನ್ನಷ್ಟು ಪ್ರಗತಿಶೀಲರಾದರೆ ಈ ದೇಶದ ಸಮಸ್ಯೆಗಳು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ. ಹೌದು, ನಾನಾ ರೀತಿಯಾದಂಥ ಸಮಸ್ಯೆಗಳಿದೆ ಈ ದೇಶದಲ್ಲಿ ಇವತ್ತು. ಸುಮ್ಮನೆ ನಾವು 77 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಅಂತ ಮಾತಾಡ್ತೀವಿ, ಆದರೆ ನಮ್ಮ ಮನಸ್ಸಿಗೆ ನಾವು ಸ್ವಾತಂತ್ರ್ಯ ತಂದುಕೊಳ್ಳಿಲ್ಲ, ನಮ್ಮ ಜೀವನಕ್ಕೆ ನಾವು ಆ ಥರದ ಒಂದು ಧ್ಯೇಯವನ್ನು ಕೊಡಲಿಲ್ಲ. ಹಾಗಾಗಿ ನಾನು ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ತಪ್ಪು ಹೆಜ್ಜೆ ತಪ್ಪು ದಾರಿಗೆ ಹೋಗೋದು ಬೇಡ. ಏನು ಸರಿ ಅನ್ನೋವಂಥದ್ದು ನಿರ್ಧಾರ ಆಗಿದೆ, ಜಗತ್ತಿನಲ್ಲಿ ಹೇಗಿದ್ದರೆ ಒಳ್ಳೆಯದು ಅಂತ ಈಗಾಗಲೇ ಆಗಿದೆ, ಆ ಜೀವನವನ್ನು ಸಂತೋಷವಾಗಿ ನಡೆಸೋಣ. ಮತ್ತೊಂದು, ಎಷ್ಟು ನನ್ನ ಹಾಸಿಗೆ ಇದೆಯೋ ಅಷ್ಟಕ್ಕೆ ಮಾತ್ರ ಕಾಲು ಚಾಚಬೇಕು, ಬಿಯಾಂಡ್ ದಟ್ ಬೇಡ ಅನ್ನೋವಂಥದ್ದು ರಿಕ್ವೆಸ್ಟ್ ಅಷ್ಟೇ. ಈ ಪಾಲಿಸಿಗಳನ್ನು ನಾವು ನಮ್ಮ ಜೀವನಕ್ಕೆ ಹಾಕ್ಕೊಂಡ್ರೆ ನೆಮ್ಮದಿಯ ಬದುಕು ಸಿಗುತ್ತೆ, ಆರೋಗ್ಯಯುತವಾದಂಥ ಬದುಕು ಸಿಗುತ್ತೆ. ಒಂದು ಒಳ್ಳೆಯ ಆಹಾರ ಪಡ್ಕೊಳ್ಳೋಣ, ಒಂದು ಒಳ್ಳೆ ನಿದ್ದೆ ಮಾಡೋಣ, ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋಣ. ಖಂಡಿತವಾಗಿ ನಮ್ಮೆಲ್ಲರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಧನ್ಯವಾದಗಳು ಸರ್. ನೀವಿಲ್ಲಿರುವುದು ನನಗೆ ಬಹಳ ಎಷ್ಟೋ ಅಮೂಲ್ಯವಾದ ಸಲಹೆಗಳನ್ನು ನಾನು ಪಡೆದುಕೊಂಡಿದ್ದೀನಿ. ಇನ್ನೂ ನಮ್ಮ ಜೀವನದಲ್ಲಿ ಯಾವ ರೀತಿ ನಡ್ಕೊಳ್ಬೇಕೆಂಬುದನ್ನು ನಾನು ಈ ಒಂದು ಕಾರ್ಯಕ್ರಮವನ್ನು ಎಷ್ಟೋ ಜನ ತಲುಪುತ್ತೆ. ಅವರು ನಿಮ್ಮ ಒಂದು ಸಲಹೆಗಳನ್ನು ತಗೊಂಡು ಅವರು ತಮ್ಮ ಜೀವನದಲ್ಲಿ ಅನ್ವಯಿಸ್ಕೊಳ್ಬೇಕಂತ ನಾನು ಇಚ್ಛಿಸ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್.